ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಗುರುವಾರ ನಮ್ಮ ಮನೇಲಿ ರಾಯರಿಗೆ ಅಭಿಷೇಕ ಪೂಜೆ ಹೇಗಾಯಿತು ಮತ್ತು ರಾಯರು ಯಾವ ರೀತಿಯೆಲ್ಲ ಅನುಗ್ರಹಿಸಿದ್ರು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಇವತ್ತು ಮಾತನ್ನ ಕಮ್ಮಿ ಮಾಡ್ತೀನಿ, ವಿಡಿಯೋಸ್ಗಳನ್ನ ನಾನು ಮಾಡಿರೋ ಪೂಜೆಗಳನ್ನ ಕಮ್ಮಿ ಮಾಡ್ತೀನಿ. ಯಾಕಂದರೆ ಅನುಭವಗಳನ್ನ ಹೇಳ್ಕೊಳ್ಳೋದೇ ಜಾಸ್ತಿ ಇದೆ. ರಾಯರು ಎಷ್ಟು ಚೆನ್ನಾಗಿ ನನಗೆ ಅನುಗ್ರಹಿಸಿದ್ರು ಅಂದರೆ ಲಾಸ್ಟು ಒಂದು 4 days ಬ್ಯಾಕು ನನಗೆ ಒಬ್ಬರು ಮಮತಾ ಅಂತ ಹೇಳಿ ಕಮೆಂಟ್ ಮಾಡಿದರು ನನ್ನ ಪೂಜೆದು ಅಭಿಷೇಕದ ವಿಡಿಯೋಸ್ ನೋಡಿ. ಅವ್ರು ಹೇಳಿದರು ನನಗೆ 19 ವರ್ಷದಿಂದ ಮಕ್ಕಳಿಲ್ಲ, ನೀವು ಒಂದ್ಸಲ ಕೇಳ್ಕೊಳ್ಳಿ ರಾಯರ ಹತ್ರ ನನಗೆ ಮಕ್ಕಳಾಗೋ ಥರ ಅಂತ ಹೇಳಿದರು. ನಾನು ಅವ್ರಿಗೆ ಧೈರ್ಯವಾಗಿರಿ, ನೀವೇ ಅವರ ಮುಂದೆ ಕೂತಿ ಪ್ರೀತಿಯಿಂದ ಮಾತಾಡಿ, ಎಲ್ಲ ಒಳ್ಳೆಯದಾಗುತ್ತೆ, ರಾಯರು ಕೊಟ್ಟೇ ಕೊಡ್ತಾರೆ ಅಂತ ಕೂಡ ಹೇಳಿದ್ದೆ ನಾನು. ಅದಕ್ಕೆ ಇವತ್ತು ರಾಯರು ನಮ್ಮ ಮನೇಲಿ ಯಾವ ರೀತಿ ಅವ್ರಿಗೆ ಉತ್ತರ ಕೊಟ್ಟರು ವಿಡಿಯೋಸ್ ಮೂಲಕ ಅನ್ನೋದನ್ನು ನಾನು ತೋರಿಸ್ತೀನಿ. ನಾನು ಕೂಡ ಪ್ರತಿನಿತ್ಯ ರಾಯರಿಂದ ಹೂಪ್ರಸಾದ ಪಡಿತಾನೇ ಇದ್ದೀನಿ. ನಾನು ವಿಡಿಯೋಸಲ್ಲಿ ಹೇಳಿದ್ದೀನಿ, ಒಂದೊಂದು ಸಲ 3 ಹೊತ್ತು ನಾನು ರಾಯರ ಹತ್ರ ಹೋಗಿ ಕೂತಾಗಲೆಲ್ಲ ಕೊಟ್ಟಿದ್ದಾರೆ. ಆದರೆ ಇವತ್ತು ಹೂಪ್ರಸಾದದ ಮೂಲಕ ನನಗೆ ಉತ್ತರ ಕೊಡಲಿಲ್ಲ. ಯಾವ ರೀತಿ ಕೊಟ್ಟರು ಅನ್ನೋದನ್ನು ನಾನು ಈ ವಿಡಿಯೋಸಲ್ಲಿ ಹೇಳ್ತೀನಿ, ನೋಡ್ತಾರೆ. ಬುಧವಾರ ಸಂಜೆನೆ ನಾನು ರಾಯರ ಪೂಜೆಗೆ ಬೇಕಾಗಿರುವಂಥ ಹಣ್ಣು ಹೂಗಳು ಎಲ್ಲ ತೊಗೊಂಡು ಬಂದೆ. ಈ ವಾರ ನನಗೆ ಮಾರ್ಕೆಟಲ್ಲಿ ಲೈಟ್ ವೆಯ್ಟ್ ಹೂಗಳು ಸಿಗಲಿಲ್ಲ. ಏನು ಸಿಕ್ತು ಅದನ್ನು ತಂದು ರಾಯರಿಗೆ ಅರ್ಪಿಸ್ದೆ. ಹಾಗೆ ಬೆಳಗಿನ ಜಾವ ಬೇಗ ಎದ್ದು ರಾಯರ ಪ್ರಸಾದಕ್ಕೆ ಬೇಕಾಗಿರೋಂಥದ್ದನ್ನೆಲ್ಲ ತಯಾರಿ ಮಾಡಿಕೊಂಡು ಕಸ ಗುಡಿಸಿ ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿದೆ. ಹಾಗೆ ನಮ್ಮ ತುಳಸಿ ಗಿಡ ಒಣಗೋಗ್ತಿದೆ ಅಂತ ಫೀಲ್ ಮಾಡ್ಕೊತಿದ್ದೆ. ರಾಯರ ಹತ್ರ ಕೇಳಿಕೊಂಡೆ, ಏನೋ ಒಂದು ಮಾಡಿದೆ ರಾಯರ ಮುಂದೆ ಇಟ್ಟು. ಅದರಿಂದ ನನ್ನ ತುಳಸಿ ಗಿಡ ಮತ್ತೆ ಚಿಗುರುತ್ತಿದೆ. ನೆಕ್ಸ್ಟ್ ವೀಕ್ ಅದೆಷ್ಟು ಬೆಳೆದಿದೆ, ಏನು ಹೇಗೆ ಆಯಿತು ಅನ್ನೋದನ್ನು ನಾನು ತೋರಿಸ್ತೀನಿ. ಶ್ರೀಧಾಮನಿ ನರಿ ಮಾಧಾವಯ ಮಮ ಬೋಧಾತಿರಹಿತ ಚಿತ್ತಂ ಮಾಧಾಪಹರದ ಸಾಧಾರಣ ಗುಣಮೇಧಾಧಿವರ ವಿನಾತ್ವ ರಾಜಾನಸಿ ಗುರು ರಾಜಾವರವರ ಭೂಜಾಯಿತ ಶರಣಂ ಮೇ ದೋಷಂ ಶದಿಶ ದೋಷಂ ಪರಿಹರ ಜೋಷಂ ಕಿಮಸಿ ದಯಾಲೋ. ರಾಯರಿಗೆ ಅಭಿಷೇಕ ಮಾಡಿದೆ. ನಾನು ಕಮೆಂಟಲ್ಲಿ ಹೇಳಿದ್ದೆ ಮಮತಾ ಅವ್ರಿಗೆ, ಈ ವಾರ ನಾನು ಅಭಿಷೇಕನ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತೀನಿ ಅಂದ್ಬಿಟ್ಟು. ಹಾಗೆ ಅವ್ರಿಗೋಸ್ಕರ ಮಾಡಿದೆ, ಒಳ್ಳೇದು ಮಾಡ್ತೀನಿ ಅಂತ ಕೂಡ ರಾಯರು ಉತ್ತರ ಕೊಟ್ಟರು. ಅಭಿಷೇಕ ಆದಮೇಲೆ ಎಂದಿನಂತೆ ರಾಘವೇಂದ್ರ ಸ್ತೋತ್ರ ಹೇಳ್ಕೊಂಡೆ. ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರ ಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚತುಸ್ಸುಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರ ವತು ಮಾಂಸದಾಯಂ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಬ್ಧ ಸಮಸ್ತ ಸಂಪತ್ ದೇವ ಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯ ಸ್ವರೂಪ ಭವದುಃಖತೂಲ ಸಂಗಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ದುರತ್ಯಯೋ ಪಲ್ಲವ ಸಿಂಧು ಸೇತು ನಿರಸ್ತ ದೋಷ ನಿರವದ್ಯವೇಶ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚ್ಛೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಪವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವ ಶರೀರೋತ್ತ ಸಮಸ್ತ ದೋಷಾನ್ ಹತ್ವೋಸನೋದ್ವ್ಯಾತ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗ ಸಾಂದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ಶಾಸನೋ ಭುವಿಮಹ ವಂದ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹಮ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ಶಬ್ದಶನಂ ದುರಿತ ಕಾನನದಾವಭೂತಂ ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಧ್ವಮದಮರ್ದನಃ ವಿಜಯೇಂದ್ರ ಕರಾಬ್ಜೋದ್ರ ಸುಧೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೆಸ್ಯಾದ್ಯ ಭಯಾಪಹ ಜ್ಞಾನಭಕ್ತಿ ಸುಪುತ್ರ ಯಶಶ್ರೀ ಪುಣ್ಯವರ್ಧನಃ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ನಾದರೋ ಗುರುಃ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ಅಪರೋಕ್ಷೀಕೃತ ಶೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತ ಅನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಃ ಶಾಪ ಅನುಗ್ರಹ ಶಕ್ತೋನ್ಯ ರಾಘವೇಂದ್ರ ಅನ್ಯ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯ
ತಂತ್ರಾಕಂ ಪವಚಕ್ಕೌಟ್ಯ ಮುಖಾಯೇ ಚೇಂದ್ರಿಯೋದ್ಭವಃ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾ ದ್ವಾಮಿತಾ ನಿತ್ಯಮಿಷ್ಟಾರ್ಥ ಸುರ್ಣ ಸಂಶಯಃ ಅಂತುನ ಕಾಯಜಾ ದೋಷೋ ನಾತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಪುಸ್ತಾಚು ದತಾತು ಗುರುರಾತ್ಮವಿತ್ತು ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಯಷ್ಕರೋತಿ ಶಃ ಇಹ ಮುದ್ರಾಪ್ತ ಸರ್ವೇಷ್ಟೋ ಮೋದತೇನಾತ್ರ ಸಂಶಯಃ ಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶ್ರೇಯಃ ಶ್ರೀಮದ್ವಮತದುಗ್ಧಾಬ್ಧಿ ಚಂದ್ರೋವತು ಸದಾನಗಃ ಸರ್ವಯಾತ್ರಾ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧ್ಯಸ್ಯ ವೃಂದಾವನಗತಂ ಜಲಂ ಶಿರಸಾ ಧಾರಯ ಮಧ್ಯ ಸರ್ವತೀರ್ಥಫಲಾಪ್ತಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ಸಂಸಾರೇ ಕ್ಷಯಸಾಗರೆ ಪ್ರಕೃತಿತೋ ಗಾದೆ ಸದಾ ದುಸ್ತರೆ ಸರ್ವವಂದ್ಯ ಜಲಗ್ರಹಣುಪಮಯಿ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮೆ ದುರ್ಭ್ರಮೆ ಮಿತಭಯ ಸ್ತೋಮಾದಿ ಕೇನೋತ್ಕಟೆ ದುಃಖೋತ್ಕೃಷ್ಟ ಮಿಷೆ ಸಮುದ್ರ ಗುರು ಮಾಮಗ್ನ ರೂಪಂ ಸದಾ ರಾಘವೇಂದ್ರ ಗುರು ಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಂ ನಿವೃತ್ತಿಸ್ವರಾಯ ಭವೆ ತಂದೋಪಿ ದಿವ್ಯ ದೃಷ್ಟಿ ಸಾಡೇಡ ಮೂಕೋಪಿ ವಾಕ್ಪೃತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಸ್ಯ ಜಪಾದ್ ಭವೇತ್ಯಪ್ಪಿ ಮೇಂಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತಕ್ಷಣಾತ್ ಯತ್ ಬೃಂದಾವನಮಾಸಾದ್ಯ ಪಂಗುಕಂಜೋಪಿ ವಾ ಜನಃ ಸ್ತೋತ್ರೇಣಾನೇನ ಯತ್ಕುರ್ಯಾನ್ ಪ್ರದಕ್ಷಿಣ ನಮಸ್ಕೃತಿ ಸ ಜಂಗಾಲೋ ಭವೇದೇವ ಗುರುರಾಜ ಪ್ರಸಾದತಃ ಸೋಮಸೂರ್ಯೋಪರಾಗೆ ಚ ಪುಷ್ಯರ್ಕಾದಿ ಸಮಾಗಮೇ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾನ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರುರ್ಬೃಂದಾವನಾಂತಿಕೆ ದೀಪ ಸಂಯೋಜನ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ ಪರವಾದಿ ಜಯೋ ದಿವ್ಯಜ್ಞಾನ ಭಕ್ತ್ಯಾದಿವರ್ಧನಂ ಸರ್ವಾಭಿಷ್ಟಾರ್ಥ ಪ್ರವೃತ್ತಿ ಸಾನ್ನಾತ್ರ ಕಾರ್ಯ ವಿಚಾರಣಃ ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿ ಪೀಡನಂ ನ ಜಾಯತೆ ಸ್ತೋತ್ರಸ್ಯ ಪ್ರಭಾವನ್ನಾತ್ರ ಸಂಶಯಃ ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣಂ ದ್ವಂದ್ವಂ ಸ್ಮರಂ ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋ ದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲ ಸಾಕ್ಷಿ ಹಯಾಸ್ಯೋತ್ರ ಹಿ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ವಿಷರ್ಪಣಾಭಿದಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಇತಿ ಶ್ರೀಮದಪ್ಪಣಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರಂ. ಇದಾದಮೇಲೆ ನಾನು ವಾಟ್ಸಪ್ ಸ್ಟೇಟಸ್ಗೆ ಹಾಕೋಬೇಕು ಅನ್ನೋಕ್ಕೋಸ್ಕರ ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ, ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶ್ರೀಧಾಮನಿ ನರಿಮಾಧಾವಯ ಮಮ ಬೋಧಾತಿರಹಿತ ಚಿತ್ತಂ ಮಾಧಾಪಹರದ ಸಾಧಾರಣ ಗುಣಮೇಧಾವಿವರ ವಿನಾತ್ವಾಂ ರಾಜಾನಸಿ ಗುರು ರಾಜಾಮರವರ ಭೂತಾಯಿತ ಶರಣಂ ಮೇ ದೋಷ. ರಾಯರಿಂದ ನನಗೆ ಹೂ ಪ್ರಸಾದ ಸಿಕ್ಕಿದ್ದು ಎಷ್ಟೊಂದು ಸಿಕ್ತಂದರೆ, ಮೊದಲನೇದಾಗಿ ನನಗೆ ಹೂ ಪ್ರಸಾದ ಇವತ್ತು ಯಾವಾಗ ಸಿಕ್ತಂದರೆ, ನಾನು ಇವತ್ತು ವಿಳ್ಯದೆಲೆ ಜಾಸ್ತಿ ಇತ್ತು ಮನೇಲಿ. ಸೊ ನಾನು ರಾಯರಿಗೆ ಹಣ್ಣುಗಳೆಲ್ಲ ಇಡ್ತೀನಲ್ಲ, ಹಣ್ಣು ಕಾಯಿ, ಆ ತಟ್ಟೆ ಸುತ್ತ ವಿಳ್ಯದೆಲೆ ಡೆಕೋರೇಟ್ ಮಾಡಿ ಇನ್ನೂ ಮನೇಲಿ ದೀಪನೇ ಹಚ್ಚಿರಲಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ, ಸ್ಯಾರಿ ಹಾಕ್ಕೊಂಡು ಪೂಜೆ ಕೂತ್ಕೊಳ್ಳೋದ್ರಿಂದ ಫಸ್ಟ್ ಎಲ್ಲ ರೆಡಿ ಮಾಡ್ಕೊತೀನಿ. ಎಲ್ಲ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಪ್ರತಿಯೊಂದನ್ನು ತೊಗೊಂಡೋಗಿ ರಾಯರ ಮುಂದೆ ಇಡುವಾಗ ನಾನು ಆ ಹಣ್ಣುಗಳೆಲ್ಲ ತುಂಬಿರೋ ತಟ್ಟೆನ ತೊಗೊಂಡೋಗಿ ಇಟ್ಟಾಗ ರಾಯಪ್ಪ ಅವ್ರ ತಲೆ ಮೇಲಿರೋ ಅಂಥ ಒಂದು ಗುಲಾಬಿ ಹೂವನ್ನ ನನಗೆ ಎಡ್ದ ಕಡೆಯಿಂದ ಕೊಟ್ಟರು. ಅದೇ ಮೊದಲನೇ ಪ್ರಸಾದ. ಹಾಗೆ ಇನ್ನೂ ನಾನು ನಿಜ ಹೇಳ್ತೀನಿ, ರಾಯರಿಗೆ ತುಪ್ಪದ ದೀಪ ಕೂಡ ನಾನು ಹಚ್ಚಿರಲಿಲ್ಲ ಮನೇಲಿ. ಅಷ್ಟು ಬೇಗ ನನಗೊಂದು ಹೂ ಪ್ರಸಾದ ಸಿಕ್ತು. ಅದಾದಮೇಲೆ ಯಾವಾಗ ಸಿಕ್ತು, ನನಗೆ ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಅಭಿಷೇಕ ಟೈಮಲ್ಲಿ. ಆದರೂ ನಾನು ನನ್ನ ಕೈಲಿ ಎಷ್ಟು ಭಕ್ತಿ ಕೊಡ್ತಾರೋ ರಾಯರು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೆಲ್ಲ ಆಯಿತು. ವಾಟ್ಸಪ್ ಸ್ಟೇಟಸ್ಗೆ ಅಂತ ಒಂದು ವಿಡಿಯೋ ತೊಗೊಳ್ತಿರ್ಬೇಕಾದ್ರೆ ಹೂ ಪ್ರಸಾದ ಬಂತು, ಬಟ್ ವಿಡಿಯೋಸ್ ಆಫ್ ಆದಮೇಲೆ ಬಂತು. ಅದನ್ನು ಕೂಡ ರಾಯರು ಮಧ್ಯದಿಂದ ಕೊಟ್ಟರು. ನನ್ನ ಬುದ್ಧಿ ಏನಂದರೆ, ರಾಯರು ಎಲ್ಲಿಂದ ಹೂ ಕೊಟ್ಟರು ನನ್ನ ದೇವ್ರ ಮನೇಲಿ ಇದ್ದಾಗ ಮತ್ತೆ ಅವ್ರ ತಲೆ ಮೇಲೆ ಅಲ್ಲೇ ಇನ್ನೊಂದು ಹೊಸ ಫ್ರೆಶ್ ಹೂ ಇಡಬೇಕು. ಹಾಗಾಗಿ ಇಟ್ಟಾದಮೇಲೆ ಮತ್ತೆ ಹೂ ಪ್ರಸಾದ ಕೊಟ್ಟರು. ಅದಾದಮೇಲೆ ನಾವು ಮನೆಯೊಳಗಡೆ ಎಲ್ಲ ಓಡಾಡ್ತಿರ್ಬೇಕಾದ್ರೆ ವೀಣೆಯಿಂದ ಹೂ ಪ್ರಸಾದ ಬಂದಿದೆ. ಮತ್ತು ನಾನು ಪೂಜೆ ಕೂತಿದ್ದಾಗಲೇ ನಾನು ಮುಂಚೆನೂ ಹೇಳಿದ್ದೀನಿ, ನಮ್ಮ ಹಾಲಲ್ಲಿ ಅತ್ತೆ ಫೋಟೋಸ್ ಇಟ್ಟಿದ್ದೀನಿ. ನನಗೆ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ, ರಾಯರನ್ನ ನಾನು ಪೂಜೆ ಮಾಡ್ತಾ ಬಂದಾಗಲಿಂದ ಅತ್ತೆ ಕೂಡ ನನಗೆ
ಆಶೀರ್ವಾದ ಮಾಡ್ತಾರೆ ಫೋಟೋಸ್ದಿಂದ ಅಂತ. ಸೊ ಅತ್ತೆ ಫೋಟೋಸಿಂದ ಕೂಡ ನನಗೆ ಹೂಪ್ರಸಾದ ಸಿಕ್ತು. ಆಮೇಲೆ ವೀಣೆಯಿಂದ ಸಿಕ್ತು. ಮತ್ತು ನಾವು ಮನೆ ಒಳಗಡೆ ಓಡಾಡುವಾಗೆಲ್ಲ ಮಲ್ಲಿಗೆ ಹೂವು, ಕಾಕಡ ಹೂವು ಮಾಡಿಸಿದ್ನಲ್ಲ, ಅದನ್ನು ಕೂಡ ಆಶೀರ್ವಾದವಾಗಿ ಹೂಪ್ರಸಾದವಾಗಿ ಕೊಟ್ಟಿದ್ದರು. ತುಂಬಾ ಹೂಪ್ರಸಾದ ಕೊಟ್ಟರು ರಾಯರು ಅಂತ ಹೇಳ್ತೀನಿ. ಇವತ್ತು ಕೌಂಟ್ ಮಾಡಿದ್ರೆ ಒಂದು 14-15 ಪ್ರಸಾದ ಸಿಕ್ತು. ನಾನೊಂದೆರಡು ಮಾಡ್ಕೊಂಡಿದ್ದೆ. ಮತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗಬೇಕಾದ್ರೆ ರಾಯರು ಕೊಟ್ಟಿರೋದು ತಗೋ ಅಂತ ಹೇಳಿ ಅವಳಿಗೊಂದು ಕೊಟ್ಟೆ. ಇವತ್ತು ಅವಳಿಗೇನು ಪ್ರಸಾದ ಸಿಗಲಿಲ್ಲ. ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಮಧ್ಯಾಹ್ನ ಕೂಡ ದೇವ್ರ ಮನೆ ಒಳಗಡೆ ಹೋದೆ. ರಾಯರಿಗೆ ನನ್ನ ಕೈಲಿ ಇದ್ದಿದ್ದ ಪ್ರಸಾದನ ನೈವೇದ್ಯ ಕೊಟ್ಟು ನಮಸ್ಕರಿಸಿ ಬರೋಣ ಅಂತ ಹೋದಾಗ ಏನೇನು ಚೇಂಜಸ್ ಆಗಿತ್ತು ಅನ್ನೋದನ್ನ ನಾನು ಪ್ರತಿ ವಿಡಿಯೋಸಲ್ಲೂ ತೋರಿಸ್ತೀನಿ. ಹಾಗೆ ಇವತ್ತು ಕೂಡ ನಾನು ವಿಡಿಯೋಸಲ್ಲಿ ತೋರಿಸಿದ್ದೀನಿ. ಏನಂದರೆ ಲಾಸ್ಟ್ ವೀಕು ರಾಯರ್ದು ಲೆಫ್ಟ್ ಸೈಡ್ ದೀಪ ಇನ್ನೂ ಆನಲ್ಲಿತ್ತು. ಈ ವೀಕು ರೈಟ್ ಸೈಡ್ ದೀಪ ಆನಲ್ಲಿತ್ತು. ಮತ್ತು ನಾನು ಯಾಕೆ ಒಂದೇ ಉರಿತಿದೆ, ಇನ್ನೊಂದನ್ನು ಆನ್ ಮಾಡೋಣ ಅಂತ ಹೇಳಿಬಿಟ್ಟು, ಅಂದರೆ ಇನ್ನೊಂದು ದೀಪ ಹಚ್ಚಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ತುಪ್ಪ ತಂದು ಆಮೇಲೆ 2 ದೀಪನೂ ಹಚ್ಚಿ ಇಟ್ಟೆ. ಅಲ್ಲಿ ಏನೇನು ಚೇಂಜಸ್ ಆಗಿತ್ತು ಅಂದರೆ ಹೇಳ್ದಂಗೆ ಆಗಲೇ ವೀಣೆಯಿಂದ ಹೂ ಕೊಟ್ಟಿದ್ದರು. ಮತ್ತು ಇಲ್ಲಿ ಪದ್ಮಾವತಿ ದೇವಿ ಇದ್ದಾರೆ, ವೆಂಕಟೇಶ್ವರ ಸ್ವಾಮಿ ಪಕ್ಕ, ಲಕ್ಷ್ಮಿ ಪಕ್ಕ, ಆ ದೇವಿಯಿಂದ ಕೂಡ ನನಗೆ ಹೂ ಪ್ರಸಾದ ಸಿಕ್ಕಿತ್ತು ಇವತ್ತು. ಮತ್ತು ನಾನು ರಾಯರಿಗೆ ಮಲ್ಲಿಗೆ ಹೂವನ್ನ ಮಧ್ಯ ಇಟ್ಟಿದ್ದೆ. ಪ್ರದಕ್ಷಿಣೆ ಮಾಡಿ ಬೆಳಗ್ಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಇಟ್ಟಾಗ ಅವರ ಹೃದಯ ಭಾಗಕ್ಕೆ ಒಂದು ಗುಲಾಬಿ ಹೂವು ಇಟ್ಟಿದ್ದೆ. ಅದನ್ನು ಕೂಡ ಪ್ರಸಾದವಾಗಿ ಕೊಟ್ಟಿದ್ದರು ರಾಯರು. ಇಲ್ಲಿದೆ ನೋಡಿ ಅದು. ನನಗೆ ಪ್ರಸಾದನ ರಾಯರೇನು ಸುಮ್ಮನೆ 1-2 ಕೊಡಲ್ಲ. ಗುರುವಾರ ಬಂತು ಅಂದರೆ ನಾನು ಮಡ್ಕೊಂಡು ನೋಡಿ, ಇಲ್ಲಿ 2 ವೀಣೆಯಿಂದ ಕೊಟ್ಟಿರೋದು. ಹೇಗೆ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಅದು ಒಂದೊಂದ್ಸಲ ವಿಡಿಯೋಗೆ ಸಿಗೋದು ಅಪರೂಪ. ಬಟ್ ನಾನು ಕಣ್ಣಾರ ನೋಡ್ತಿರ್ತೀನಿ. ಇಲ್ಲಿ ಅವ್ರ ಹೃದಯ ಭಾಗದಲ್ಲಿ ಇಟ್ಟಿದ್ದು ಹೂ ಪ್ರಸಾದನೂ ಕೂಡ ನನಗೆ ಕೊಟ್ಟಿದ್ದಾರೆ. ಪದ್ಮಾವತಿ ಅಮ್ಮನಿಂದ ಕೊಟ್ಟರು ಅಂತ ಹೇಳಿದ್ದೀನಲ್ಲ. ಆಮೇಲೆ ಇಲ್ಲಿ ವಿಷ್ಣು ಅವ್ರಿಗೆ ನತ್ತಿ ಮೇಲೆ ಒಂದು ಹೂ ಮಡಿಸಿದೆ. ನಮ್ಮ ಮನೇಲಿ ಯಾವಾಗಲೂ ಹಾಗೆ ವಿಷ್ಣು ಅವ್ರಿಗೆ ಮಡಿಸಿರೋ ಹೂ ಜಾರ್ಕೊಂಡು ಬರುತ್ತೆ. ನತ್ತಿ ಮೇಲೆ ಇಟ್ಟಿರೋದು ಅವ್ರ ಲೆಫ್ಟ್ ಸೈಡು ಜಾರ್ಕೊಂಡು ಬಂದಿದೆ ಸ್ಲೋ ಆಗಿ. ಅದನ್ನು ನಾನು ಕಣ್ಣಾರೆ ನೋಡ್ತಿರ್ತೀನಿ. ಇವತ್ತು ಕೂಡ ಇಲ್ಲಿ ವಿಡಿಯೋಸಲ್ಲಿ ಕಾಣಿಸ್ತಿದೆ. ಅದಾದಮೇಲೆ ಪದ್ಮಾವತಿ ಅಮ್ಮ ಅವರಿಂದ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದಿಲ್ಲಿದೆ. ತುಂಬ ಸಂತೋಷ ಆಗುತ್ತೆ ಹೂಪ್ರಸಾದ ಕೊಡೋದನ್ನು ನಾನು ನೋಡಿ. ಮತ್ತು ಇಷ್ಟೆಲ್ಲ ಆದಮೇಲೆ ನಾನು ದೀಪ ಹಚ್ಚಿ ಮತ್ತು ಮಮತಾ ಅವ್ರಿಗೋಸ್ಕರ ಕೇಳ್ಕೊಂಡು ಇವಾಗ ಏನಾಯಿತು ಅದನ್ನು ಹೇಳ್ತೀನಿ ನೋಡಿ. ರಾಯಪ್ಪ, ಮಮತಾ ಮತ್ತು ಪ್ರಾಣೇಶ್, ರಾಯಪ್ಪ ಇವತ್ತು ನಾನು ಮಾಡಿದಾಗಲೂ ಅಭಿಷೇಕ ನಾನು ನಿಮ್ಗೆ ಹೇಳಿದ್ದೆ, ಅವ್ರಿಗೋಸ್ಕರ ಈ ಅಭಿಷೇಕ ಮಾಡ್ತಿದ್ದೀನಿ. 19 ವರ್ಷದಿಂದ ಮಕ್ಕಳಿಲ್ವಂತೆ ರಾಯಪ್ಪ. ಅವ್ರ ಪ್ರಾಣದೇವರು, ನಿಮ್ಮ ಪ್ರಾಣದೇವರು ಆಂಜನೇಯ ಸ್ವಾಮಿ, ಮತ್ತು ನಿಮ್ಮನ್ನ ಪೂಜಿಸ್ತಾ ಬರ್ತಿದ್ದಾರಂತೆ 1 ವರ್ಷದಿಂದ. ತುಂಬ ಕರಗ್ತಿದ್ದಾರೆ. ಅಮ್ಮ ಅಂತ ಕರೆಯೋರು ನನಗೆ ಯಾರೂ ಇಲ್ಲ, ನೀವು ಕೇಳ್ಕೊಳ್ಳಿ ರಾಯರ ಹತ್ರ ಅಂತ ಹೇಳಿದ್ರು. ನಾನು ನಿಮಗೆ ಬೆಳಿಗ್ಗೆ ಕೂಡ ಕೇಳ್ಕೊಂಡಿದ್ದೀನಿ ರಾಯಪ್ಪ, ಈಗ ಕೂಡ ಕೇಳ್ತಿದ್ದೀನಿ ರಾಯಪ್ಪ. ಅವ್ರಿಗೆ ವಿಡಿಯೋಸ್ ನೋಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ ರಾಯಪ್ಪ. ಹೇಳಿ ರಾಯಪ್ಪ, ಆ ತಾಯಿಗೆ ಸಂತಾನ ಭಾಗ್ಯನ ಕೊಡ್ತೀರಾ ರಾಯಪ್ಪ? ತುಂಬ ನೊಂದಿದ್ದಾರೆ ರಾಯಪ್ಪ. ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ನನಗೆ ತಿಳಿದು ರಾಯಪ್ಪ. ನನ್ನ ಪೂಜೆ ಮಾಡೋ ವಿಡಿಯೋಸ್ನ ನೋಡಿ ಕೇಳ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ನಿಮ್ಮ ಮುಂದೆ ನಾನು ಬೆಳಗ್ಗೆ ಕೂಡ ಕೂತು ಕೇಳಿದೆ, ಈಗ ಕೂಡ ಕೂತು ಕೇಳ್ತಾ ಇದ್ದೀನಿ. ಆ ತಾಯಿಗೆ ರಾಯಪ್ಪ ಸಂತಾನ ಭಾಗ್ಯನ ಕೊಡ್ತೀಯ ರಾಯಪ್ಪ, ಕರುಣಿಸು ರಾಯಪ್ಪ. ಅವ್ರಿಗೆ ಮಕ್ಕಳಾಗೋ ಥರ ಮಾಡು ರಾಯಪ್ಪ. ಪ್ಲೀಸ್ ರಾಯಪ್ಪ, ಪ್ಲೀಸ್ ರಾಯಪ್ಪ. ಐ ಲವ್ ಯು ಸೋ ಮಚ್ ರಾಯಪ್ಪ. ಹೇಳಿ ರಾಯಪ್ಪ, ಕೊಡ್ತೀರಾ? ನಿಮ್ಗೆ ಅನ್ನಿಸ್ಬೋದು ಇವರೇನು ರಾಯರ ಹತ್ರ ಈ ಥರ ಮಾತಾಡ್ತಾರೆ ಅಂತ. ಸ್ವಲ್ಪ ನಾನು ಹಾಗೇ ರಾಯರ್ ನನ್ನ ಸ್ವಂತ ಅಪ್ಪನ ಥರನೇ ಅಂತಲೇ ಫೀಲ್ ಮಾಡ್ತೀನಿ. ಅವ್ರನ್ನ ಐ ಲವ್ ಯು ಸೋ ಮಚ್ ರಾಯಪ್ಪ ಅಂತ ಒಂದು ದಿನಕ್ಕೆ ಎಷ್ಟು ಸಲ ಹೇಳ್ತೀನೋ ತಿಳಿದು. ಒಟ್ಟಿನಲ್ಲಿ ಈ ವಿಡಿಯೋಸ್ನ ನೋಡಿ ಯಾರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ನನಗಂತೂ ಎಷ್ಟು ಅದೃಷ್ಟವಂತೆ ನಾನು. ನಿಜವಾಗ್ಲೂ ರಾಯಪ್ಪ ನನಗೆಷ್ಟು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಯಾರು ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ ಗೊತ್ತಿಲ್ಲ. ನಾನು ನನ್ನ ಮಾತೆಲ್ಲ ಹೇಳಿ ಮುಗಿಸಿದ್ಮೇಲೆ ಮಮತಾ ಅವ್ರಿಗೆ 19 ವರ್ಷದಿಂದ ಮಕ್ಕಳಿಲ್ಲ, ಅವ್ರಿಗೆ ಕೊಡಿ, ಅವ್ರು ಏನು ಸೇವೆ ಮಾಡಬೇಕು ನನಗೆ ತಿಳಿದು ನೀನು ಮಾಡಿಕೊಡ್ಬೇಕು ರಾಯಪ್ಪ ಅಂದೆ ಅಷ್ಟೇ. ಒಂದು ಫ್ಲ್ಯಾಶ್ ಥರ ಬರುತ್ತೆ. ನಾನು ನನ್ನ ಮನೇಲಿ ನನ್ನ ಗಂಡ, ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ತೋರಿಸಿದಾಗ ನನ್ನ ಮಗಳು ಹೌದು ಅಮ್ಮ ಅಂದ್ಲು. ಆದರೆ ನನ್ನ ಹಸ್ಬೆಂಡ್ ಅಂದರು ಎಲ್ಲೋ ಅದು ಲೈಟಿಂಗ್ಸು, ನಿಂದು ವಿಡಿಯೋಸ್ದು ಕ್ಯಾಮ್ರಾ ಲೈಟ್ ಬಂತೇನೋ ಅಂದರು. ಸತ್ಯವಾಗ್ಲೂ ರಾಯರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅದು ಯಾವುದೂ ಅಲ್ಲ. ಅದಾಗಿದ್ದು ಎಷ್ಟು ಚೆನ್ನಾಗಿ ಒಂಥರ ಲೈಟ್ಸ್ ಬಂದು ಹೋಯಿತು ಅಂತಂದರೆ ನನಗೆ ಒಂದು ಕ್ಷಣಕ್ಕೆ ಮೈ ಜುಮ್ ಅನ್ನಿಸ್ಬಿಟ್ಟು. ರಾಯರಿದ್ದಾರೆ ಸತ್ಯ. ಮಮತಾ ಅವರೇ, ನೀವು ಈ ವಿಡಿಯೋಸ್ನ ನೋಡಲೇಬೇಕು. ನೀವು ಎಂದೂ
ಯಾರೋ ಏನೋ ಅಂದರು ಅಂತ ತಲೆ ಕೆಡಿಸ್ಕೋಬೇಡಿ ನೀವು. ರಾಯರು ಒಂದು ಸಲ ಒಪ್ಪಿಗೆ ಕೊಟ್ಟ ಮೇಲೆ ಅದಾಗೇ ಆಗುತ್ತೆ. ನಿಮಗೆ ಸಂತಾನ ಭಾಗ್ಯ ಅನ್ನೋದನ್ನ ರಾಯರು ಕರುಣಿಸ್ತಾರೆ, ಅನುಮಾನನೇ ಪಡಬೇಡಿ. ಹಾಗೆ ನನಗೆ ಒಂದು 4-5 ದಿನದ ಹಿಂದೆ ನಾನು ನಿಮ್ಮ ಬಗ್ಗೆ ಕೇಳ್ಕೊಂಡಾಗ ಕನಸಲ್ಲಿ ನನಗೆ ಗೋಡೆ ಮೇಲೆ ರಾಯರ ಫೋಟೋಸ್ ಬಂತು. ಅದ್ರ ಮುಂದೆ ಒಂದು ತಾಯಿ ಮಗು ನಿಂತಿರೋ ಥರ ನಾನು ಕನಸು ಕೂಡ ಕಂಡಿದ್ದೆ. ಅಷ್ಟಲ್ಲದೆ ರಾಯರು ನಿಮಗೆ, ನಾನು ಹೇಳ್ತೀನಿ ಅಲ್ಲಿ ವಿಡಿಯೋದಲ್ಲಿ, ನಾನು ಅವ್ರಿಗೆ ವಿಡಿಯೋಸ್ ಮೂಲಕ ತಿಳಿಸ್ಬೇಕು, ನೀವು ಏನಾದರೂ ತಿಳಿಸಿ ನನಗೆ ಅಂತ ಕೇಳಿದಾಗ ಒಂದು ಲೈಟು ಪಾಸ್ ಆಗುತ್ತೆ. ನಿಜವಾಗ್ಲೂ ನಾನು ಎಷ್ಟು ಪುಣ್ಯವಂತೆ ಅಂದರೆ, ಮಮತಾ ಅವರೇ, ನೀವು ಈ ವಿಡಿಯೋಸ್ನ ನೋಡಿ ರಾಯರನ್ನ ನಂಬಿ ನಿಮಗೆ ಖಂಡಿತ ಮಗು ಆಗುತ್ತೆ. ನೀವು ರಿಪ್ಲೈ ಕೂಡ ನನಗೆ ಮಾಡ್ತೀರಾ. ನಾನು ನಿಮ್ಗೆ ಹೇಳ್ದ ಹಾಗೆ ಇವತ್ತು ರಾಯರ ಹತ್ರ ಕೇಳಿಕೊಂಡು ನಿಮಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದಷ್ಟೇ ಅಲ್ಲ, ಇವತ್ತು ರಾಯರು ನನ್ನ ಹತ್ರ ಇನ್ನೊಂದು ಕೂಡ ಮಾಡಿಸಿದ್ರು. ಅದನ್ನೇನಂತ ಅಂದರೆ, ನಂದು ಮಾಂಗಲ್ಯ ಚೈನ್ ಬಂದುಬಿಟ್ಟು ಪ್ರಾಬ್ಲಮಲ್ಲಿರುತ್ತೆ. ನಾನು ಡಿಸೈಡ್ ಮಾಡ್ತೀನಿ ಇದನ್ನು ಕೊಟ್ಟು ಸಾಧ್ಯ ಆದರೆ ಹೊಸದನ್ನು ತೊಗೊಳ್ಳೋಣ ಅಂತ ಹೇಳಿ ರಾಯರ ಮುಂದೆ ತೊಗೊಂಡೋಗಿ ಅದನ್ನು ಇಟ್ಟು ಆಶೀರ್ವಾದ ಮಾಡಿ, ರಾಯರೇ ನಾನು ಗೋಲ್ಡ್ ಶಾಪ್ ಹತ್ರ ವಿಚಾರಿಸೋಕ್ಕೆ ಅಂತ ಹೋಗ್ತಿದ್ದೀನಿ, ತಗೋತೀನ ನನಗೆ ಗೊತ್ತಿಲ್ಲ, ತಗೊಳ್ಳೋ ಶಕ್ತಿ ಕೂಡ ನನಗೀಗ ಸ್ವಲ್ಪ ಕಷ್ಟದಲ್ಲೇ ಇದ್ದೀನಿ, ನಿಮ್ಮ ಆಶೀರ್ವಾದ ಇದ್ದರೆ ಏನಾಗುತ್ತೋ ನಂಗೆ ತಿಳಿದು ನೀವು ಒಟ್ಟಿನಲ್ಲಿ ನಂಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ನಮಗೆ ಪರಿಚಯ ಇರೋ ಒಂದು ಗೋಲ್ಡ್ ಶಾಪ್ಗೆ ಹೋಗ್ತೀವಿ. ಅವರು ಕೂಡ ನಮ್ಮ ಎಕ್ಸ್ಟೆನ್ಷನಲ್ಲೇ ಇರ್ತಾರೆ. ಅಲ್ಲಿ ಹೋದಾಗ ನಂದನ್ನು ಹಳೇದನ್ನು ಕೊಟ್ಟಾಗ ಅವರು ಯಾವುದೇ ಒಂದು ವೇಸ್ಟೇಜ್ ತೆಗೆದೆ ನನಗೆ ಅದೇ ನಾವೇನು ಕೊಡ್ತೀವಿ ಗೋಲ್ಡು ಅದೇ ರೇಟ್ಗೆ, ಮೀನ್ಸ್ ಇವತ್ತೊಂದು ಚಿನ್ನ ಏನಿದೆ ಆ ಚಿನ್ನದ ರೇಟು ಅದೇ ರೇಟ್ಗೆ ನಮ್ಮ ಗೋಲ್ಡ್ನು ತೊಗೋತಾರೆ. ಅದರಲ್ಲಿ ಯಾವ ವೇಸ್ಟೇಜ್ ಕೂಡ ತೆಗಿಯಲ್ಲ ಅವರು. ಹಾಗೆ ನನಗೆ ಗೋಲ್ಡ್ ಚೈನ್ ಕೂಡ ಸಿಕ್ಬಿಡುತ್ತೆ ಮಂಗಲೇಶ್ವರ. ನನಗೆ ಅಂದ್ಕೊಂಡೇ ಇರಲಿಲ್ಲ, ವಿಚಾರಿಸ್ಕೊಂಡು ಬರೋಣ, ಜಾಸ್ತಿ ಅಮೌಂಟ್ ಆಯಿತು, ನನ್ನ ಕೈಲಿ ಕಟ್ಟೋಕ್ಕಾಗಲ್ಲ ಅನ್ನೋಷ್ಟು ಅಮೌಂಟ್ ಜಾಸ್ತಿ ಆದರೆ ನಾನು ಏಪ್ರಿಲಲ್ಲಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಹೋಗ್ತೀನಿ. ಅಲ್ಲಿ ನೋಡಿದ್ರೆ ನಂದನ್ನು ಕೊಟ್ಟು ಒಂದು 12,000 ರುಪೀಸ್ ಅಷ್ಟೇ ನಾವು ಪೇ ಮಾಡೋದು. ಅವರು 15,000 ರುಪೀಸ್ ಹೇಳ್ತಾರೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದಾಗ 12,000 ರುಪೀಸ್ ಪೇ ಮಾಡಿ ಬರ್ತೀವಿ. ಬಂದಮೇಲೆ ನನಗನ್ಸುತ್ತೆ ಇದು ಹೇಗೆ ಸಾಧ್ಯ, ನಮ್ಮದು ಒಂಚೂರು ವೇಸ್ಟೇಜ್ ಕೂಡ ಅವ್ರು ಕಳೀಲಿಲ್ಲ. ಇರಲಿ, ಏನೋ ರಾಯರ ಇಚ್ಛೆ ಅಂತೆ ಆಯಿತು. ನಾನು ಅದನ್ನು ನಿಜವಾಗ್ಲೂ ನನ್ನ ಕತ್ತಲ್ಲಿ ಒಂದು ಕರಿಮಣಿ ಹಾಕಿದ್ನಲ್ಲ, ಅದನ್ನು ರಿಮೂವ್ ಮಾಡುವಾಗ ಕೂಡ ನನ್ನ ಮುಂದೆ ರಾಯರು ಇರ್ತಾರೆ. ಫಸ್ಟು ಹೋಗಿ ಒಂದು 1/2 ಅವರ್ ಕೂತಾಗ ನನಗೆಲ್ಲೂ ರಾಯರು ಕಾಣಿಸಲ್ಲ. ನನ್ನ ಕತ್ತಿಂದ ಸರ ತೆಗಿಯೋ ಟೈಮಲ್ಲಿ ರಾಯರು ನನ್ನ ಮುಂದೆ ಒಂದು ಕಾರ್ಡ್ ಮೇಲೆ ಇರ್ತಾರೆ. ಅಪ್ಪ ಎಲ್ಲೋ ಇದೆಯಲ್ಲ, ಒಟ್ಟಿನಲ್ಲಿ ನನಗೇನು ತಿಳಿದು ಅಂತ ನೀವು ನನ್ನ ಮುಂದೆನೇ, ನಾನು ಬಂದು ನಿಮ್ಮ ಮುಂದೆನೇ ತೆಗಿಯೋ ಥರ ಆಗಿದೆ, ಏನೋ ನಿಮ್ಮ ಆಶೀರ್ವಾದ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ರಾಯರ ಮುಂದೆ ಇಟ್ಟು ಮನೇಲಿ ಬ್ಲೆಸ್ ಮಾಡಿ ಅಂತ ಕೇಳಿದಾಗ ಅವತ್ತು ಕೂಡ ನನಗೆ ರಾಯರು ಹೂ ಪ್ರಸಾದ ಕೊಡ್ತಾರೆ. ಎಡದ ಕಡೆಯಿಂದ ದೀಪ ಸೈಡ್ ಕೊಡ್ತಾರೆ, ಹಾಕ್ಕೊಳ್ತೀನಿ. ಯೋಚನೆ ಮಾಡ್ತಾನೆ ಇರ್ತೀನಿ, ಹೇಗೆ ನನಗೆ ಸರ ತೊಗೊಳಕ್ಕಾಯ್ತು ಏನೋ, ಪಾಪ ಅವರು ಒಳ್ಳೆಯವರು, ಗೋಲ್ಡ್ ಶಾಪ್ ಅವರು ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ನಮಗೆ ಅನ್ಕೋತೀನಿ ಅಂದ್ಬಿಟ್ಟು ಹೀಗೆ ಇದ್ದೆ. ಒಂದು 5 ಡೇಸ್ ಆಯಿತು. ನಾನು ಇವತ್ತು ರಾಯರ ಪೂಜೆ ಎಲ್ಲ ಆಗಿತ್ತಲ್ವ, ಸಂಜೆ ಸ್ವಲ್ಪ ಔಟಿಂಗ್ ಹೋಗಿದ್ದೆ, ಏನೋ ತೊಗೋಬೇಕಿತ್ತು ಮನೆಗೆ ಅಂತ. ತೊಗೊಂಡು ಬರ್ತಿರುವಾಗ ಗೋಲ್ಡ್ ಶಾಪಲ್ಲಿ ಇದ್ರಲ್ಲ ಓನರ್ ಅವ್ರ ಹೆಂಡತಿ, ಅವರು ಇದ್ದರು ಅವತ್ತು ನನ್ನ ಸರ ತೊಗೋಬೇಕಾದ್ರೆ. ಏನೋ ಗಾಡೀಲಿ ಹುಡುಕ್ತಾ ತುಂಬ ಮುಖ ಎಲ್ಲ ಸಪ್ಪಗೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಎಕ್ಸ್ಟೆನ್ಷನಲ್ಲಿ. ನಾನು ಕೇಳ್ತೀನಿ, ಅಕ್ಕ ಏನಕ್ಕೆ ಇಷ್ಟು ಡಲ್ಲಾಗಿದ್ದೀರಾ, ಮತ್ತು ನೀವೇನೋ ಒಂದು ಹುಡುಕ್ತಿದ್ದೀರಾ ಏನಂತ ಕೇಳ್ತೀನಿ. ಆಗ ಅವ್ರು ಹೇಳ್ತಾರೆ, ನಾನು ಒಂದು ಬಳೆನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ಹುಡುಕ್ತಿದ್ದೀನಿ ಅಂತ. ಹೌದಾ, ನನಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ನಾನು ಇಷ್ಟೇ ಹೇಳೋದು, ನಿಜವಾಗ್ಲೂ ರಾಯರು ನನ್ನ ನಾಲ್ಗೆಯಲ್ಲಿ ಏನು ನುಡಿಸ್ತಿದ್ದಾರೆ ಅದೆಲ್ಲ ಕೂಡ ಸತ್ಯ ಆಗ್ತಿದೆ. ನೀವು ಯಾರು ಈ ವಿಡಿಯೋಸ್ ನೋಡೋರು ನಂಬ್ತಿರೋ ಬಿಡ್ತಿರೋ ನಂಗೆ ತಿಳಿದು. ನಾನು ಹೇಳ್ತೀನಿ, ಅಕ್ಕ ಚಿಂತೆ ಮಾಡಬೇಡಿ ನೀವು, ಮತ್ತು ಇಲ್ಲಿ ಬಳೆ ಕಳೆದೋಗಿದೆ ರೋಡಲ್ಲಿ ಅನ್ನೋದನ್ನ ಯಾರೂ ಕೂಡ ಸ್ಪ್ರೆಡ್ ಮಾಡಬೇಡಿ ನೀವು. ನಾನು ಹೇಳ್ತಾ ಇದ್ದೀನಿ, ಸಿಗುತ್ತೆ. ಈಗ ಹೋಗಿ ರಾಯರಿಗೆ ನಾನು ಮನೇಲಿ ತುಪ್ಪದ ದೀಪ ಹಚ್ತೀನಿ, ಸಿಗುತ್ತೆ, ನೀವು ಹೋಗಿ ಧೈರ್ಯವಾಗಿರಿ ಅಂತ ಹೇಳಿಬಿಟ್ಟು ನಾನು ಗಾಡಿ ಟರ್ನ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ಬಂದು ಡೋರ್ ಲಾಕ್ ಮಾಡಿ ಬರ್ತಾನೆ ನಾನು ಮನಸ್ಸಲ್ಲಿ ಮಾತಾಡ್ಕೊಂಡು ಬರ್ತೀನಿ. ಅವ್ರು ನಮಗೆ ಸಹಾಯ ಮಾಡಿದ್ದಾರೆ ನನ್ನ ಮಂಗಲ್ಯ ಸರ ತೊಗೊಳ್ಳೋ ದಿನ. ನೀವು ಅವ್ರಿಗೆ ಕೂಡ ಸಹಾಯ ಮಾಡಬೇಕು ರಾಯಪ್ಪ, ಅವ್ರ ಸರ ಸಿಗಲಿ ಅಂತ ಬಂದುಬಿಟ್ಟು ಡೋರ್ ಲಾಕ್ ತೆಗೆದು ರಾಯರ ಹತ್ರ ಹೋಗಿ ಹೇಳೋಣ ಅಂತ ಹೋಗ್ತಾ ಇರ್ತೀನಿ. ಅಷ್ಟರೊಳಗಡೆ ಗೋಲ್ಡ್ ಶಾಪ್ ಓನರ್ ಅವರು ಹೆಂಡತಿ ಬಳೆ ಹುಡುಕ್ತಿರ್ತಾರೆ. ಅವ್ರು ನಮ್ಮ ಗೇಟ್ ಹತ್ರ ಅವ್ರ ವಾಯ್ಸ್ ನನಗೆ ಕೇಳಿಸುತ್ತೆ. ಆ್ಯಕ್ಚುಲಿ ಅವ್ರಿಗೆ ಒಂದೇ ಎಕ್ಸ್ಟೆನ್ಷನಲ್ಲಿ ಇದೇ ಮನೆ ಅಂತಲೂ ಗೊತ್ತಿಲ್ಲ, ಹುಡುಕೊಂಡು ಬಂದಿದ್ದಾರೆ. ಇವೆಲ್ಲ ನಡೆದಿರೋದು 2-3 ನಿಮಿಷದಲ್ಲಿ, ಪರಮಾಶ್ಚರ್ಯ. ಆಗ ಏನಾಯ್ತಕ್ಕ ಅಂತ ನಾನು ಕೆಳಗಡೆ ಇಳಿದು ಹೋಗ್ತೀನಿ. ಅವ್ರ ವಾಯ್ಸ್ ಕೇಳಿ, ರಶ್ಮಿ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ, ನನಗೆ ಬಳೆ ಸಿಕ್ತು ಅಂತಾರೆ. ಎಷ್ಟು ಆಶ್ಚರ್ಯ ಅಂದರೆ, ಅವ್ರು ಹೇಳಿದ್ರು ತುಂಬ ಹೊತ್ತು ಹುಡುಕಿದ್ದೀವಿ ಬಳೆನ ಗಾಡೀಲಿ, ಬಟ್ ನಾವು ಯಾರಿಗೂ ಗೊತ್ತು ಮಾಡಿರಲಿಲ್ಲ. ನೀನು ಕೇಳಿದೆ, ನಾನು ಹೇಳಿದೆ, ನೀನು ಸಿಗುತ್ತೆ ಅಂತ ಹೇಳಿದೆ.
ಹಾಗೆ ರಶ್ಮಿ 1-2 ನಿಮಿಷ ಕೂಡ ಆಗಲಿಲ್ಲ, ಸಿಕ್ತು ಕಣೋ. ನಾ ಹಿಡ್ಕೊಂಡು ಓಡಾಡಿಸ್ತಿದ್ದೆ, ಆ ಟೈಮಲ್ಲಿ ಕಳ್ಕೊಬಿಟ್ಟಿದ್ದೆ, ಥ್ಯಾಂಕ್ಸ್ ಅಂತ ಹೇಳಿ ನಮ್ಮ ಮನೆ ಹತ್ರ ಹುಡಿಕೊಂಡು ಬಂದು ಹೇಳ್ತಾರೆ. ನಿಜವಾಗ್ಲೂ ನಾನು ಅವ್ರಿಗೆ ಹೇಳ್ತೀನಿ, ಅಕ್ಕ ನನಗೆ ಹೇಳ್ಬೇಡಿ ಥ್ಯಾಂಕ್ಸ್ನ, ನಮ್ಮ ರಾಯರ್ಗೆ ಹೇಳಿ ನಾನು ಹೋಗಿ ತುಪ್ಪದ ದೀಪ ಹಚ್ತೀನಿ ಅಂತ ಬಂದು ಸಂಜೆ ಕೂಡ ರಾಯರ್ಗೆ ತುಪ್ಪದ ದೀಪ ಹಚ್ಚಿದೆ. ಎಷ್ಟು ಅನುಗ್ರಹಿಸಿದ್ದಾರೆ ನನಗೆ ಅಂದರೆ ನಿಜವಾಗ್ಲೂ ಯಪ್ಪ, ನನ್ನ ಬಗ್ಗೆ ನನಗೇ ತುಂಬ ಹೆಮ್ಮೆ ಆಗುತ್ತೆ. ಈ ವಿಡಿಯೋಸಲ್ಲಿ ಏನಾದರೂ ನಾನು ಹೇಳುವಾಗ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಮತಾ ಅವರೇ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಶ್ರೀಕೃಷ್ಣಾರ್ಪಣ ಮಸ್ತು.